ಬೇಕು. ಅವಾಗ ಅಪ್ಪಯ್ಯ ಶಿವಯೋಗಿ ಒಲಿತಾನ. ಅವೆರಡು ಕೆಲಸ ಏನ್ ಮಾಡೋದು ಬಿಡ್ಬೇಕಂತಂದ್ರ ಒಂದೇದ್ ಯಾವ ಕೆಲಸ ಅಂತಂದ್ರ ಇನ್ನೊಬ್ಬರ ಮನಿ ಮುರಿಲಾರ್ದಂಗ, ಇನ್ನೊಬ್ಬರ ಮನಸ್ಸಿಗೆ ನೋವಾಗ್ಲಾರ್ದಂಗ ಯಾವಾಗ ಬದುಕಲ್ ಕಲಿತೀರಲ್ಲ ಅವಾಗ ಅಪ್ಪಯ್ಯ ಶಿವಯೋಗಿ ನಮಗೆಲ್ಲ ಒಲಿತಾನ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ. ಇನ್ನೊಬ್ಬರ ಮನಿ ಮುರಿದ ಕೇಸಿಂದ, ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಿ ಕೇಸಿಂದ ಎಟ್ಟು ನಾವು ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿದ್ರು ಸಹಿತ ಅವ ಒಲಿಯಾಕ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳಗಿದರೆ ಏನು ಫಲವಯ್ಯ. ಇನ್ನೊಬ್ಬರಿಗೆ ಕೆಡಕ ಬಯಸಿಕೆಸಿಂದ ಇನ್ನೊಬ್ಬರಿಗೆ ಕೆಟ್ಟದ ಬಯಸಿ ಅವ್ರಿಗೆ ಹಂಗಾಲಿ ಹಿಂಗಾಲಿ ಅಂತ ತಿಳ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾಟ ಮಂತ್ರ ಮಾಡಿಸಿ ಮತ್ತೋಗಿ ಶಿವ 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 ಅಂದ್ರೆ ಒಲಿತಾನ ದೇವರ ಸಾಧ್ಯ ಇಲ್ಲ. ಒಳ್ಳೇದು ಬಯಸ್ಬೇಕು, ಇನ್ನೊಬ್ಬರಿಗೆ ಒಳ್ಳೇದಾಗ್ಬೇಕು, ನನಗೂ ಒಳ್ಳೇದಾಗ್ಬೇಕು ಅನ್ನುವಂತ ಮನಸ್ಸಿರ್ಬೇಕು. ಈಗ ನೋಡ್ರಿ, ಯಾರ ಒಬ್ಬರು ಚಲೋ ಒಂದು ಮನಿ ಕಟ್ಟ್ಯಾರತ್ತಂದ್ರ ನಮಗ್ ಸಮಾಧಾನ ಇಲ್ಲ, ಹೊಟ್ಟಿ ಕಿಚ್ಚು. ಅವ್ರಂತ ಮನಿ ಕಟ್ಟಿದ್ರು, ಅವ್ರ ಮನಿಗೆ ಹೋಗಿ ಚಲೋ ಒಂದ್ ಸ್ವಲ್ಪ ಶುಭ ಹಾರೈಸ್ತೀವಿ ಗೊತ್ತಿಲ್ಲ. ಈಗಿನ ಮಂದಿ ಏನ್ ಮಾಡ್ತಾರ, ಮಕ್ಕಳಿಗಿನ ಮನಿ ಚಲೋ ಆಗೈತಿ ಅಂತಂದ್ರ ಸ್ವಾಮಿಗಳ ಹತ್ರ ಯಾರ ಹತ್ರ ಹೋಗಿ ಮಾಟ ಮಂತ್ರ ಮಾಡಿಸೋರ ಹತ್ರ ಹೋಗಿ ಒಂದ್ ನಿಂಬಿಕೆ ಮಂತ್ರ ಒಗದ ಬಿಡೋದು. ಮಗ್ಗಿಲ್ಕಿನ ಹೊಲ್ದಾಗ ಚಲೋ ಒಂದ್ ಸ್ವಲ್ಪ ಕಬ್ಬು ಬೆಳೆದದ, ಚಲೋ ಬೆಳಿ ಬೆಳೆದದ ಅಂತಂದ್ರ ಸಮಾಧಾನ ಇಲ್ಲ. ಅವ್ರ ಮನಿಗೆ ಅಲ್ಲಿ ಹೊಲಕ್ ಹೋಗಿ ಅಲ್ಲಿ ಒಂದ್ ನಿಂಬಿಕೆ ಮಂತ್ರಿ ಒಗದ ಬಿಟ್ರು. ಇಂಥ ದುರ್ಬುದ್ಧಿಗಳು ಇವತ್ತಿನ ದಿವಸ ಬರ್ತಾ. ಮತ್ ಇನ್ನೊಂದು ಅರ್ಥ ಮಾಡ್ಕೊರಿ, ಇವು ಮಾಟ ಮಂತ್ರ ಇವತ್ತಿನ ದಿನಮಾನದೊಳಗಂತೂ ನಡೆಯಂಗಿಲ್ಲ. ಅವು ನೀವೆಲ್ಲ ತಿಳ್ಕೊಂಡ್ ಬಿಡೋ, ಏನ್ರ ಆಗ್ಬೇಕು, ಅವ್ರಿಗೆ ಕೆಡಕ್ ಆಗ್ಬೇಕು, ನಾವು ಮಾಟ ಮಂತ್ರ ಮಾಡ್ಸಮ್ ಅವ್ರ ಹೆಸರ ಮೇಲೆ, ಅವ್ರ ಹೆಸರು ಕೊಟ್ಟು ಹಿಂಗ್ ಮಾಟ ಮಂತ್ರ ಮಾಡ್ಸೋಣ ಅಂತ ತಿಳ್ಕೊಂಡ ಇಂಥವು ತಲಿ ಒಳಗಿರ್ಬೋದು. ಅವೆಲ್ಲ ತಲೆಯಾಗ ತೆಗ್ದ ಇವತ್ತಿನ ದಿನಮಾನದೊಳಗ ಆ ಅಪ್ಪಯ್ಯ ಶಿವಯೋಗಿ ಶಕ್ತಿ ಮುಂದ ಯಾವ ಮಾಟ ಮಂತ್ರನೂ ಸಹಿತ ಈ ಊರಾಗ ನಡೆಯಲ್ಲ ಅಂತಕ್ಕಂಥದ್ದು ಅರ್ಥ ಮಾಡ್ಕೋ. ಯಾವ ಮಾಡಿಸ್ತಾನ ಅವನ ಉದುರೋಕ್ಕನ. ಏನ್ ನಿಂಬಿಕೆ ಉದುರಿಸೋದು, ಏನ್ ಕುಂಕುಮ ಉದುರಿಸೋದು, ಇನ್ನೊಬ್ಬರ ಮನಿ ಮುಂದ ಈಗ ಅರ್ಶನ ಉದುರಿಸೋದು ಏನ್ ಮಾಡ್ತಾರಲ್ಲ, ಅವ್ರು ಯಾರು ಉದುರಿಸ್ತಾರ ಮೊದ್ಲ ಅವ್ರ ಉದುರಿ ಹೋಗ್ತಾರ. ಅವ್ರು ಮಾಡಿಸ್ದವ್ರಿಗೆ ಏನು ಆಗೋದಿಲ್ಲ. ಮನಸ್ಸು ಸುದ್ದ ಇರ್ಬೇಕು ನಮ್ದು. ಅಂದ್ರ ದೇವ್ರು ನಮ್ಗೆ ಕೆಟ್ಟ ದುಷ್ಟ ಶಕ್ತಿಗಳು ಸಹಿತ ನಮಗೇನು ಮಾಡಲ್ಲ ಅಂತಕ್ಕಂಥದ್ನ ಇನ್ನು ಮೂಢನಂಬಿಕೆ ಒಳಗೆ ನಾವು ಬದುಕ್ತಾ ಇದ್ದೇವೆ. ಇನ್ನ ಹಂಗ ಹಿಂಗ ನಿಂಬಿಕೆ ಹಂಗ. ನೀವು ಇನ್ನೊಂದು ಅರ್ಥ ಮಾಡ್ಕೋ, ನಮ್ಮ ಮಠದಾಗ ಹೋಗದಿದ್ರು ನಿಂಬಿಕೆ. ನಾವು ಮಠದ ಜಾತ್ರೆಗೆ ಸ್ವಚ್ಛ ಮಾಡ್ಸಕತ್ತಿದ್ದೆ. ಮೂಲ್ಯಾಗ ನಮ್ಮ ಮಠದಾಗ ನಿಂಬಿಕೆ ಹೋಗುದು, ಅದ್ರಾಗ ಅದು ಮ್ಯಾಗ ಅದು ಕುಂಕುಮ ಅದು ಹಾಕ್ಯಾರ. ನಾ ಏನ್ ಮಾಡಿದ್, ಸ್ವಚ್ಛ ಮಾಡಾಕತ್ತಿದ್. ನಮ್ಮ ಹುಡುಗ ಬಂದ್ ಹೇಳಿದ. ಅವಾಗ ಆ ನಿಂಬಿಕೆ ತಗೊಂಡ್ ಬಂದ್ ಸ್ವಚ್ಛ ತೊಳೆದ ಕೇಸಿಂದ, ಬಿಸಿಲು ಭಾಳ ಆಗಿತ್ತು, ಮೊದ್ಲ ಬೇವ್ರು ಬರಾಕತ್ತಿತ್ತು. ಅವ್ಯಾಡು ನಿಂಬಿಕೆ ತಗೊಂಡು ಸ್ವಚ್ಛ ತೊಳೆದ ನಿಂಬು ಜ್ಯೂಸ್ ಮಾಡ್ಕೊಂಡು ಆರಾಮ್ ಕುಡಿದ್ಬಿಟ್ಟೆ. ಏನೂ ಆಗಿಲ್ಲ ನನಗ, ಇನ್ನೂ ಆರಾಮ ಅದೇನಿ. ನೀವು ಹಂಗ ಮಾಡ್ರಿ. ಯಾರು ಏನ್ರ ಒಗದಿರ್ತಾರಲ್ಲ ಅವು ತಗೊಂಡು ಏನು ಮಾಡಂಗಿಲ್ಲ, ಸೋಮ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡ್ರಿ. ಹೊಟ್ಟಿ ತಂಪಕ್ಕದ. ಹೊಟ್ಟ್ಯಾಗ ಹಾಕೊಂಡ್ರ ಹೊಟ್ಟಿ ತಂಪ, ತೆಲ್ಯಾಗ ಹಾಕೋಬೇಡ್ರಿ ಅದನ್ನ ಮಾಟ ಮಂತ್ರ, ತಲಿ ಕೆಟ್ಟ ಹೊಕ್ಕದು. ಇವತ್ತವು ನಡೆಯಂಗಿಲ್ಲ. ಸುಮ್ಮ ಮೂಢನಂಬಿಕೆ ನಿಮ್ಮ ತಲಿ ಒಳಗ. ನಮ್ಮಂತ ಸ್ವಾಮಿಗಳು ಅದ ಬಿತ್ತಾಕತ್ತಾರ ನಮಗ. ಹಿಂಗ್ ದಾರ ಕಟ್ಟದ, ತಾಯ್ತ ಕಟ್ಟಿದ, ಅವು ನಡೆಯಂಗಿಲ್ಲ. ಸೋಮ್ ಭಗವಂತನ ನಾಮಸ್ಮರಣೆ ಮಾಡೋದು. ಎಂತ ದುಷ್ಟ ಶಕ್ತಿ ಇದ್ರು ದೂರ ಹಾಕವ್. ಅಣಿಗ್ ವಿಭೂತಿ ಹಚ್ಕೊಳ್ಳೋದು, ಕೊಳ್ಳಾಗ ರುದ್ರಾಕ್ಷ ಹಾಕೊಳ್ಳೋದು, ಲಿಂಗ ಕಟ್ಕೊಳ್ಳೋದು, ಶಿವ 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 ಶಿವ. ನಿಮ್ ಮನಿ ದೇವ್ರು ಯಾರು ಇರ್ತಾರ ಆ ಮನಿ ದೇವ್ರನ್ನ ಸ್ಮರಣೆ ಮಾಡ್ಕೋತ ಇಟ್ಬಿಟ್ರೆ ಸಾಕು. ನಿಮ್ ಯಾವ ದುಷ್ಟ ಶಕ್ತಿನೂ ಸಹಿತ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಆಚಾರವಂತರಾಗ್ಬೇಕು ನಾವೆಲ್ಲರೂ. ಅಂದ್ರ ಆ ದೇವ್ರು ನಮಗ ಒಲಿತಾನ. ನಮ್ಮ ಮನಿ ಒಳಗೆ ದೇವ್ರು ಇರ್ತಾನ. ಆಚಾರ ವಿಚಾರ ಪಾಲಿಸ್ಲಾರೆ ನಾವ್ ಏನ್ ಮಾಡಿದ್ರು ಸಹಿತ ಆ ದೇವ್ರು ನಮ್ಗೆ ಒಳ್ಳೇದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಟ್ ನಾವ್ ಹೆಂಗ್ ಬದುಕೋದ, ಈ ಜಗತ್ತಿನೊಳಗೆ ಹೆಂಗ್ ಬದುಕೋದ ಅಂತಂದ್ರ, ಈ ಜಗತ್ತಿನೊಳಗೆ ಎಷ್ಟು ವೇದ ಪುರಾಣ ಉಪನಿಷತ್ ಇವೆಲ್ಲ ವೇದಗಳು ಎಲ್ಲ ಬರ್ತಾವಲ್ಲ, ಎಲ್ಲ ಪುರಾಣ ಇದರ ಅರ್ಥ ಇಷ್ಟ, ಸಾರಾಂಶ ಇಷ್ಟ. ವೇದವ್ಯಾಸ
18 ಪುರಾಣಗಳನ್ನ ಬರದ. ಅವ ಬರ್ದಿರ್ತಕ್ಕಂಥವ ಅವ ಒಬ್ಬ ರೈತ. ಅವನ ಆಶ್ರಮಕ್ಕೆ ಹೋಗಿ ಕೇಳಿದ. ಅಕ್ಷರ ಕಲಿದೇ ಇರ್ತಕ್ಕಂಥ ಒಬ್ಬ ಬಡ ರೈತ ಆ ವೇದವ್ಯಾಸನಿಗೆ ಕೇಳಿದ್ನಂತ, ವ್ಯಾಸರೇ, ನೀವು 18 ಪುರಾಣಗಳನ್ನ ರಚನೆ ಮಾಡಿರಿ, 18 ಪುರಾಣಗಳನ್ನ ಬರ್ದಿರಿ, ನನಗೆ ಓದಬೇಕನ್ನೋ ಇಚ್ಛೆ ಅದ, ಆದ್ರೆ ನನ್ನಲ್ಲಿ ಅಕ್ಷರ ಜ್ಞಾನವಿಲ್ಲ, ಅದು ನನಗೆ ಅರ್ಥ ಆಗುವುದಿಲ್ಲ ಓದ್ಬೇಕಂತಂದ್ರೆ. ನಿಮ್ಗೇನು ಕೇಳ್ಕೊಳ್ತೀನಿ ಅಂತಂದ್ರೆ 18 ಪುರಾಣ ಬರ್ದಿರಲ್ಲ, ಅದರ ತಾತ್ಪರ್ಯ ಬರೀ 2 ಲೈನ್ದೊಳಗೆ ಅದರ ಅರ್ಥ ನನಗೆ ಹೇಳ್ರಿ ಅಂತ ಒಬ್ಬ ಬಡವ ರೈತ ಆ ವೇದವ್ಯಾಸರಿಗೆ ಕೇಳಿದ. ಅವಾಗ ವೇದವ್ಯಾಸರು ಒಂದ ಮಾತು ಹೇಳಿದ್ರು, ಇಡೀ 18 ಪುರಾಣದ ತಾತ್ಪರ್ಯ ಕೇವಲ 2 ಲೈನ್ದೊಳಗೆ ಹೇಳಿದ್ರು. ಒಂದೇದು ಹೇಳಿದ್ರು, ಉತ್ತಮನಾಗೋ. ಒಂದೇದು ಉತ್ತಮನಾಗೋ, ಎರಡನೇದು ಉಪಕಾರಿಯಾಗೋ. 18 ಪುರಾಣಗಳದ ಅರ್ಥ ಕೇವಲ ವೇದವ್ಯಾಸರು 2 ಮಾತಿನೊಳಗೆ ಹೇಳಿದ್ರು. ಏನ್ ಹೇಳಿದ್ರು? ಉತ್ತಮನಾಗು, ಉಪಕಾರಿಯಾಗು. ನೋಡ್ರಿ, 2 ಮಾತಿನೊಳಗೆ ಎಂತ ಅದ್ಭುತವಾದ ಅರ್ಥದ ನೋಡ್ರಿ. ಉತ್ತಮನಾಗು, ಒಂದೇದೇನಾಗ್ಬೇಕಂತಂದ್ರೆ ನಾವು ಮೊದಲು ಉತ್ತಮರಾಗ್ಬೇಕು, ನಾವು ಮೊದಲು ಒಳ್ಳೆಯವರಾಗ್ಬೇಕು, ಇನ್ನೊಬ್ಬರಿಗೆ ಒಳ್ಳೇದು ಬಯಸ್ಬೇಕು. ಇದ ಉತ್ತಮನಾಗೋದು. ಭಾಳ ಏನು ಉತ್ತಮರಾಗೋದು. ಈಗ ಯಾರು ಉತ್ತಮರಾಗಕತ್ತವ್ರು, ತಮಗೂ ಉತ್ತಮರಾಗೋದು ಹೋಗಲ್ಲ. ಮನ್ಯಾಗೂ ಅಪಕಾರಿಯಾಗ್ಯಾವ, ಅವು ಮನಿಗೂ ಉಪಕಾರ ಇಲ್ಲ, ಊರಾಗೂ ಉಪಕಾರ ಇಲ್ಲ. ಬ್ಯಾಸರಾಗಿ ಯಾಕರ ಬದುಕಿನ ಅನ್ನುವಂಗ ಜಿಗುಪ್ಸೆ, ತಮ್ಮ ಜೀವನಕ್ಕೆ ತಮ್ಗ ಜಿಗುಪ್ಸೆ ಬರ್ಬೇಕು, ಹಂಗ ಬದುಕಾಕತ್ತವ್. ಹೇಳಿದ್ರಲ್ ಒಂದೇದು ಸ್ವಲ್ಪ ಮಹಾನುಭಾವ ಬಂದಿದ್ದು, ನಮ್ಮ ಹೆಂಡತಿ ಕೈಯಾಗ 500 ರೂಪಾಯಿ ರೊಕ್ಕ ತಗೊಂಡು ನಾ ಕುಡಿಯಾಕ ಹೋಗ್ತೀನಿ ಅಂತ. ದೊಡ್ಡ ಸಾಧನೆಪ್ಪ ಅಂದ್ರೆ ನಾನು, ಇದಲ್ಲ ದೊಡ್ಡ ಸಾಧನೆ. ಹಿಂಗ ಬದುಕೋದ ನಾವು. ಮನಿಗೆ ಬ್ಯಾಸರಾಗಿ, ಊರಿಗೆ ಬ್ಯಾಸರಾಗಿ, ಮಕ್ಕಳಿಗೆ ಬ್ಯಾಸರಾಗಿ, ಎಲ್ಲರಿಗೆ ಬ್ಯಾಸರಾಗಿ ಈ ಬದುಕಾಗತ್ತಲ್ಲ. ಇದನ್ನ ತಗೊಂಡು ಏನು ಮಾಡೋದ? ಎಟ್ಟ ಭಗವಂತ ನಮಗೆಲ್ಲ ಸುಂದರವಾದ ಬದುಕು ಕೊಟ್ಟಾನ. ಇದು ಒಳ್ಳೆ ಬರ್ತಕ್ಕಂಥ ಬದುಕದನ್ನ ಇದು. ಈಗ ಒಮ್ಮೆ ಪಟ್ಟಣಂಗಿ ಜೀವ ಹೋಯ್ತಂದ್ರೆ ಒಳ್ಳೆ ಬರ್ತದನ್ನು ಇದು. ನಾ ಅಟ್ಟು ಕೊಡ್ತೀನಿ, ಇಟ್ಟು ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರು ಒಳ್ಳೆ ಬರ್ತದನ್ನು ಈ ಜೀವ? ಬರಕ್ ಸಾಧ್ಯ ಇಲ್ಲ. ಇದು ಒಂದ ಸತ ಬಂದದ. ಒಬ್ಬ ಚಲೋ ಡ್ಯಾನ್ಸ್ ಮಾಡಕತ್ತಾನ ಅಂತಂದ್ರ ಅವನ ಮುಂದೆ ಇನ್ನೊಂದ್ ಸತ ಒನ್ಸ್ ಮೋರ್ ಅಂದ್ರೆ ಇನ್ನೊಂದ್ ಸತ ಡ್ಯಾನ್ಸ್ ಮಾಡ್ತಾನ. ಒಬ್ಬ ಚಲೋ ಹಾಡ ಹಾಡಕತ್ತಾರ ಅಂತಂದ್ರೆ ನಮ್ಮ ಭಜನಾ ಕಲಾವಿದರು ಬಹಳ ಚಂದ ಹಾಡ ಹಾಡಕತ್ತಿದ್ರು. ಅವ್ರಿಗೆ ಒನ್ಸ್ ಮೋರ್ ಅಂತಂದ್ರ ಇನ್ನೊಂದ್ ಸತ ಹಾಡ ಹಾಡ್ತಾರ ಅವ್ರು. ನಮ್ ಶರಣರು ಬಹಳ ಚಂದ ಮಾತಾಡಕತ್ತಾರ, ಒನ್ಸ್ ಮೋರ್ ಅಂತಂದ್ರ ಇನ್ನೊಂದ್ಸತ ಅವ್ರು ಮಾತಾಡ್ತಾರ. ಹಂಗ ಯಾರ ಒಬ್ಬ ವ್ಯಕ್ತಿ ಸತ್ ಅಂತಂದ್ರ ಒನ್ಸ್ ಮೋರ್ ಅಂದ್ರೆ ಎದ್ದು ಕುಂದಿರ್ತಾನ? ಸಾಧ್ಯ ಇಲ್ಲ. ಒಮ್ಮೆ ಹೋಯ್ತಂತಂದ್ರ ಮುಗಿದೋತ್. ಇದ್ರ ಕಿಮ್ಮತ್ತ ಇದ್ರೊಳಗ ಎಲ್ಲಿವರೆಗೂ ಪ್ರಾಣ ಪಕ್ಷಿ ಅದ ಅಲ್ಲಿವರೆಗೂ ಇದ್ರ ಕಿಮ್ಮತ್ತ. ಇದ್ರೊಳಗ ಒಮ್ಮೆ ಪ್ರಾಣ ಪಕ್ಷಿ ಆದ ನಾವಿದ್ದಾಗ ಕಲ್ಲಪ್ಪ, ಯಲ್ಲಪ್ಪ, ಮಲ್ಲಪ್ಪ ಹೆಸರ. ಇದು ಒಮ್ಮೆ ಪ್ರಾಣ ಪಕ್ಷಿ ಹೋಯ್ತಂದ್ರ ಹೆಣ ಅಂತ ಕರೀತಾರ ಅದಕ್ಕ. ನೀ ಇದ್ದಾಗ ಎಷ್ಟು ಕೋಟ್ಯಾಧೀಶರಾಗಿರು, ಎಂತ ದೊಡ್ಡ ಪದವಿ ಒಳಗಿರು, ಎಂತ ದೊಡ್ಡ ಹೆಸರ ಇರಲ್ಲಕ್ನಿಂದ ಇರುವಾಗ ಅಟ್ಟನಿಂದ ಒಮ್ಮೆ ಇಲ್ಲಿ ಪ್ರಾಣ ಪಕ್ಷಿ ಹೋಯ್ತು, ಹೆಣ ಬಂತಿಲ್ಲ, ಇನ್ನ ಬಾಡಿ ಎಲ್ಲೈತಿ ಇನ್ನ ಕೇಳ್ತಾರಿಲ್ಲ ಅವ. ನೋಡಿ ಇಟ್ಟು ನಶ್ವರ. ಒಮ್ಮೆ ತಿಳ್ಕೊಬೇಕ ಜೀವನದ ಸತ್ಯವನ್ನ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕ. ಅದಕ್ಕೆ ಒಬ್ಬರು ಹಿಂಗ ಹೊಂಟಿದ್ರ, ಎಲ್ಲಿಗೆ? ಶ್ರೀಶೈಲಕ್ಕೆ ಹೊಂಟಿದ್ರ. ಶ್ರೀಶೈಲಕ್ಕೆ ಹೋಗುವಾಗ ಹೇಳಿದ್ರಂತ, ನನ್ನ ಕಾಲಾಗ ಒಂದ್ ಸ್ವಲ್ಪ ಚಪ್ಪಲ್ ಹರಿದವ, ಒಳ್ಳೆ ಬರುವವರೆಗೂ ಈ ಚಪ್ಪಲ್ ಇಟ್ಕೋರಿ ಅಂತ ಆ ಶ್ರೀಶೈಲಕ್ಕೆ ಹೋಗು ಪಾದಯಾತ್ರಿಗಳು ಹೇಳಿದ್ರು. ಆಯ್ತು ಇಲ್ಲೇ ಇಡ್ರಿ, ಯಾರು ಬರ್ತಾರೆ, ನೀವು ಆರಾಮ ಹೋಗ್ಬರ್ರಿ ಶ್ರೀಶೈಲಕ್ಕ, ನಾ ಚಪ್ಪಲ್ ಇಲ್ಲೇ ಇಟ್ಕೋತೀನಿ ಅಂತ ತಿಳ್ಕೊಂಡ ಅವ್ರು ಹೇಳಿದ್ರು. ಆಯ್ತು, ಒಳ್ಳೆ ಬಂದು ಚಪ್ಪಲ್ ತಗೊಂಡು ಬಂದು ಮರು ವರ್ಷ ಮತ್ತ ಅದ ದಾರಿ ಒಳಗೆ ಶ್ರೀಶೈಲಕ್ಕೆ ಹೊಂಟಿದ್ರು. ಅವಾಗ ಏನಾಯ್ತಂದ್ರೆ ಒಬ್ಬ ವಯಸ್ಸಾದ ಮುದುಕ ತೀರಿ ಹೋದಾಗ ಅದ ಮನಿ ಮುಂದ ಅದ ಊರೊಳಗೆ ಹೊಂಟಿದ್ರು. ಅವಾಗ ಹೇಳಿದ್ರು,
ನೀವು ಆದ ವರ್ಷ ನಮ್ ಚಪ್ಪಲ್ ಇಟ್ಕೊಂಡಿರಿ, ಈ ಸತ ಇವ ಸತ್ ಹೋಗ್ಯಾನ ಮುದಕ್ಕ, ನಾವು ಹೋಗಿ ಬರುವವರೆಗೂ ಒಂದ್ ಸ್ವಲ್ಪ ಈ ಬಾಡಿ ನಿಮ್ ಮನ್ಯಾಗ ಇಟ್ಕೋರಿ. ಇಟ್ಕೊಳ್ತಾನ ಅನ್ನಂತವ. ನೀ ಅಲ್ತಮ್ಮ, ನೀ ಇನ್ನೂ ನೀವ್ ಏನ್ ಪಾದಯಾತ್ರೆ ಮಂದಿ ಬಂದಿರಲ್ಲ, ಉಟ್ರು ಚಪ್ಪಲ್ ಇಲ್ಲೇ ಇಡ್ರಿ, ಚಂದ ಕಾವಲ ಮಾಡ್ಕೊಂಡು ಕಾಯ್ಕೋತ ಕುಂದಿರ್ತೀನಿ ನೀವು ಬರುವವರೆಗೂ. ಆದ್ರೆ ಈ ಹೆಣ ಒಂದ್ ನಿಮಿಷ ಇಟ್ಕೊಳಕ್ ನನಗ್ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ ಆ ಮನಿ ಮಾಲೀಕ್ ಕೇಳಿದ. ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು, ಇದ್ರೊಳಗ ಪ್ರಾಣ ಪಕ್ಷಿ ಹಾರೋಯ್ತಂದ್ರ ಚಪ್ಪಲ್ ಕಿಮ್ಮತ್ ಸಮೇಕ ಈ ದೇಹಕ್ಕಿರಲ್ಲ ಅಂತಕ್ಕಂಥದ್ದು ಅರ್ಥ ಮಾಡ್ಕೊ. ಇಟ್ಟು ನಶ್ವರದ ಈ ದೇಹ ಕೊಳಕ್ಕ 10 ನಿಮಿಷಕ್ಕೆ ಕೊಳಕ್ ನಾರ್ತದ. ಇದು ಸತ್ತಂದ್ರ 10 ನಿಮಿಷಕ್ಕೆ ಹೊಲಸ್ ನಾರ್ತದ. ಇದ್ದಾಗ ಭಗವಂತ ಸುಂದರವಾದ ಬದುಕು ಚಂದ ಅನುಭವಿಸ್ರಿ ಅಂತ ನಮಗೆಲ್ಲ ಕಳಿಸ್ಯಾನಿಲ್ಲ. ನಾವೆಲ್ಲ ಹೆಂಗ ಅನುಭವಿಸಾಕತ್ತೀವಿ ಅಳಕೋತ. ಚಂದ ಈ ಪ್ರಪಂಚವನ್ನ ಸೃಷ್ಟಿ ಮಾಡ್ಯಾನ ದೇವ್ರು. ಬರೇ ಮನಿ ಒಣ್ಣ ಎಣ್ಣ ಮಣ್ಣ ಇದಕ್ಕ ಬಡದ್ಯಾಡ ಸಾಯಕದ. ಇದಕ್ಕಿಂತ ದೊಡ್ಡ ಪ್ರಪಂಚ ಐತಿ ಅನ್ನೋದ ನಾವೆಲ್ಲ ಮರೆತು ಬಿಟ್ಟೆ. ಕಪ್ಪಿ ಒಳಗ್ ಬಿದ್ದ ಬಾವಿ ಒಳಗ್ ಬಿದ್ದ ಕಪ್ಪಿ ಹಂಗಾಗೇನೋ. ಅದು ಕಪ್ಪಿ ಏನ್ ಅನ್ಕೊಂತದಂತಂದ್ರ ಬಾವಿನ ದೊಡ್ಡದಂತ ತಿಳ್ಕೊಂಡದ ಕಪ್ಪಿ. ಅದಕ್ಕಿಂತ ದೊಡ್ಡ ಸಮುದ್ರ ಐತಿ ಅನ್ನೋದು ಗೊತ್ತಿಲ್ಲ ಅದಕ್ಕ. ನಮ್ ಬದುಕು ಹಂಗಾಗ್ಯದ, ಸಮುದ್ರದ ಬದುಕದ. ಚಂದ ಈ ದೇಶ, ಈ ಭಗವಂತ ಬಹಳ ಸುಂದರವಾಗಿ ಇದನ್ನ ನಿರ್ಮಾಣ ಮಾಡಿ ನಮಗೆಲ್ಲ ಕೊಟ್ಟಾನ. ಆದ್ರೆ ಚಂದ ಬದುಕಬೇಕು, ನಾವು ಒಟ್ಟ ತಿಳಿದು ಬದುಕಬೇಕು. ಈ ಜೀವನದ ಸತ್ಯವನ್ನ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡು ಬರ್ಬೇಕು. ಎಲ್ಲ ನಶ್ವರ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ. ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತಃ. ನಮ್ಮ ಸಂಪತ್ತು ಶಾಶ್ವತವಲ್ಲ, ನಮ್ಮ ದೇಹನೂ ಶಾಶ್ವತವಲ್ಲ. ಎಲ್ಲವೂ ಈ ನಮ್ಮ ಒಳಗೇನ ಜೀವ ಅದು ಶಾಶ್ವತವಲ್ಲ. ಎಲ್ಲವೂ ಸಹಿತ ನಶ್ವರ ಅದ. ಎಲ್ಲವೂ ಒಂದಲ್ಲ ಒಂದು ದಿನ ಎಲ್ಲವೂ ಸಹಿತ ಇಲ್ಲೇ ಬಿಟ್ಟು ಹೋಗುದದ ಅಂತಕ್ಕಂಥ ಸತ್ಯವನ್ನ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡಾಗ ಮಾತ್ರ ನಮ್ಮ ಬದುಕು ಬಹಳ ಸುಂದರವಾಗಿರ್ತದ ಅಂತಕ್ಕಂಥದ್ದು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡು ಇರುವುದ್ರೊಳಗೆ